ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಭಾರತ ಸರ್ಕಾರದ ಅತ್ಯಂತ ಉಪಯುಕ್ತ ಮತ್ತು ಕಡಿಮೆ ಪ್ರೀಮಿಯಂ ಇರುವ ಒಂದು ಮಹತ್ವದ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಬಹಳ ಜನರಿಗೆ ಈ ಯೋಜನೆಯ ಬಗ್ಗೆ ತಿಳಿದಿರುವುದಿಲ್ಲ. ವರ್ಷಕ್ಕೆ ಕೇವಲ 20 ರು ಕಟ್ಟಿದರೆ 2 ಲಕ್ಷದವರೆಗೆ ಅಪಘಾತ ವಿಮೆ ಸಿಗುತ್ತದೆ ಈ ಯೋಜನೆಯಲ್ಲಿ ಎಂಬುದು ಬಹಳ ಜನರಿಗೆ ಗೊತ್ತಿಲ್ಲ. ಹಾಗಾದರೆ ಈ ಯೋಜನೆ ಏನು, ಯಾರು ಸೇರಬಹುದು, ಎಷ್ಟು ಹಣ ಸಿಗುತ್ತದೆ, ಕ್ಲೇಮ್ ಹೇಗೆ ಪಡೆಯಬೇಕು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದು ಅಪಘಾತ ವಿಮಾ ಯೋಜನೆಯಾಗಿದೆ. ಈ ಯೋಜನೆಯನ್ನು ಭಾರತ ಸರ್ಕಾರವು 2015ರಲ್ಲಿ ಪ್ರಾರಂಭಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದರೆ ಜನರಿಗೆ ಕಡಿಮೆ ಹಣದಲ್ಲಿ ಅಪಘಾತ ವಿಮೆಯನ್ನು ಒದಗಿಸುವುದಾಗಿದೆ. ಈ ನಮ್ಮ ದೇಶದಲ್ಲಿ ಅಪಘಾತವಾದಾಗ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವುದನ್ನು ಗಮನದಲ್ಲಿಟ್ಟುಕೊಂಡು ಆ ಕುಟುಂಬಗಳಿಗೆ ಆರ್ಥಿಕವಾಗಿ ಬೆಂಬಲ ನೀಡುವುದಕ್ಕಾಗಿ ಈ ಯೋಜನೆಯನ್ನು ಭಾರತ ಸರ್ಕಾರವು ಜಾರಿಗೊಳಿಸಿದೆ. ಇನ್ನು ಈ ಯೋಜನೆಯ ಪ್ರೀಮಿಯಂ ಎಷ್ಟು? ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅತ್ಯಂತ ದೊಡ್ಡ ವಿಶೇಷತೆ ಏನು ಅಂತಂದರೆ ಇದರ ಪ್ರೀಮಿಯಂ ತುಂಬ ಕಡಿಮೆ ಇದೆ. ಪ್ರೀಮಿಯಂ ವರ್ಷಕ್ಕೆ ಕೇವಲ 20 ರೂಪಾಯಿ ಮಾತ್ರ. ಪ್ರೀಮಿಯಂ ಹಣವು ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತದೆ. ಒಮ್ಮೆ ನೀವು ಈ ಯೋಜನೆಗೆ ಸೇರಿಕೊಂಡರೆ ಪ್ರತಿ ವರ್ಷವೂ ಪ್ರೀಮಿಯಂ ಹಣ ನಿಮ್ಮ ಅಕೌಂಟ್ನಿಂದ ಆಟೋ ಡೆಬಿಟ್ ಮೂಲಕ ಕಡಿತವಾಗಿ ಈ ಪಾಲಿಸಿ ಮುಂದುವರಿಯುತ್ತದೆ. ಹಾಗಾದರೆ ಯಾರು ಈ ಯೋಜನೆಗೆ ಸೇರಬಹುದು? ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಸೇರಲು ಕೆಲವು ಅರ್ಹತೆಗಳಿವೆ. ಮೊದಲನೆಯದಾಗಿ ವಯಸ್ಸು 18ರಿಂದ 70 ವರ್ಷದ ಒಳಗಿನ ವ್ಯಕ್ತಿ ಈ ಯೋಜನೆಗೆ ಸೇರಬಹುದು. ಇನ್ನು ಎರಡನೇದೇನಂತಂದರೆ ಇನ್ಶೂರೆನ್ಸ್ಗೆ ನೋಂದಾಯಿಸಿಕೊಳ್ಳಲು ಕಡ್ಡಾಯವಾಗಿ ಬ್ಯಾಂಕ್ ಖಾತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರಬೇಕು. ಅದೇ ರೀತಿಯಾಗಿ ಮೂರನೇದು ಭಾರತದ ನಾಗರಿಕರಾಗಿರಬೇಕು, ಅಂದರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಇನ್ನು ಇನ್ನೊಂದು ವಿಶೇಷ ಏನಂತಂದರೆ ಕೆಲವು ವ್ಯಕ್ತಿಗಳಿಗೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುತ್ತಾರೆ. ಆದರೆ ಅವರು ಯಾವುದಾದರೂ ಒಂದು ಖಾತೆಯಿಂದ ಮಾತ್ರ ಈ ಪಾಲಿಸಿಯನ್ನು ತೆಗೆದುಕೊಳ್ಳಬಹುದು. ಇನ್ನು ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 3 ರೀತಿಯಲ್ಲಿ ನಾವು ಈ ಕ್ಲೇಮ್ ಹಣವನ್ನು ದೊರೆಯುತ್ತದೆ. ಮೊದಲನೆಯದಾಗಿ, ಒಂದು ವೇಳೆ ಅಪಘಾತದಿಂದ ವ್ಯಕ್ತಿಗೆ ಸಾವು ಸಂಭವಿಸಿದರೆ ವಿಮೆಯ ಸಂಪೂರ್ಣ ಮೊತ್ತ 2 ಲಕ್ಷ ಅವರ ನಾಮಿನಿಗೆ ಅಥವಾ ಅವರ ವಾರಸುದಾರರಿಗೆ ಸಿಗುತ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ, ಒಂದು ವೇಳೆ ಅಪಘಾತದಲ್ಲಿ ಸಂಪೂರ್ಣವಾಗಿ ಅಂಗವೈಕಲ್ಯವಾದರೆ, ವ್ಯಕ್ತಿ ಹ್ಯಾಂಡಿಕ್ಯಾಪ್ಟ್ ಆದರೆ ಅವಾಗ ಏನಾಗುತ್ತೆ ಅಂತಂದರೆ ಅವಾಗೂ ಕೂಡ 2 ಲಕ್ಷ ಇರುತ್ತೆ. ಉದಾಹರಣೆಗೆ ನೋಡಿದರೆ ಅಪಘಾತದಲ್ಲಿ ವ್ಯಕ್ತಿಯ 2 ಕೈ ಅಥವಾ ಕಾಲು ಮತ್ತು ಕಣ್ಣುಗಳನ್ನು ಕಳೆದುಕೊಂಡರೆ ಆ ಸಂದರ್ಭದಲ್ಲಿ ಅವರಿಗೆ ವಿಮೆಯ ಸಂಪೂರ್ಣ ಮೊತ್ತ 2 ಲಕ್ಷ ದೊರೆಯುತ್ತದೆ. ಇನ್ನು ಮೂರನೇ ಸಂದರ್ಭದಲ್ಲಿ ನಾವು ನೋಡೋದಂತಂದ್ರೆ ವ್ಯಕ್ತಿಗೆ ಅಪಘಾತದಲ್ಲಿ ಭಾಗವಶ ಅಂದರೆ ಪಾರ್ಷಿಯಲ್ ಅಂಗವೈಕಲ್ಯ ಉಂಟಾದರೆ, ಉದಾಹರಣೆಗೆ ಒಂದು ಕೈ ಅಥವಾ ಒಂದು ಕಾಲು ಕಟ್ಟಾದರೆ ಅಥವಾ ಒಂದು ಕಣ್ಣು ಕಳೆದುಕೊಂಡ್ರೆ ಆ ಸಂದರ್ಭದಲ್ಲಿ ಅವರಿಗೆ ವಿಮೆಯ ಮೊತ್ತ 1 ಲಕ್ಷ ರೂಪಾಯಿ ಮಾತ್ರ ದೊರೆಯುತ್ತದೆ. ಇನ್ನು ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅವಧಿ ಎಷ್ಟಿರುತ್ತದೆ ಅಂತ ನೋಡಬೇಕಂತಂದರೆ ಪ್ರತಿ ವರ್ಷ ಜೂನ್ 1ರಿಂದ ಮುಂದಿನ ವರ್ಷದ ಮೇ 31ರವರೆಗೆ ಚಾಲ್ತಿ ಇರ್ತದೆ. ಪ್ರತಿ ವರ್ಷ ನಿಮ್ಮ ಬ್ಯಾಂಕ್ ಖಾತೆಯಿಂದ ಪ್ರೀಮಿಯಂ ಹಣ 20 ರೂಪಾಯಿ ಕಡಿತವಾದರೆ ಈ ಯೋಜನೆ ಆಟೋಮೆಟಿಕ್ಕಾಗಿ ಸ್ವಯಂಚಾಲಿತವಾಗಿ ನವೀಕರಣಗೊಂಡು ನಿಮ್ಮ ಪಾಲಿಸಿ ಕವರೇಜ್ ಏನಿರ್ತದೆ ಅದು ಮುಂದುವರಿಯುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಹೇಗೆ ಸೇರಬೇಕು? ಈ ಯೋಜನೆಗೆ ನೋಂದಾಯಿಸಿಕೊಳ್ಳೋದು ಬಹಳ ಸುಲಭ. ನೀವು ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರುತ್ತೀರಿ ಆ ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅರ್ಜಿ ಫಾರ್ಮ್ ತುಂಬಿ ಸಲ್ಲಿಸಬೇಕು. ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಆನ್ಲೈನ್ನಲ್ಲಿ ಈ ಅಪ್ಲಿಕೇಶನ್ ಆಪ್ಷನ್ ಇದೆ, ಅಲ್ಲಿ ನೀವು ನಿಮ್ಮ ವಿವರವನ್ನು ಸಲ್ಲಿಸಿದರೆ ಈ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು. ಒಮ್ಮೆ ನೀವು ಈ ಯೋಜನೆಗೆ ಅಪ್ಲೈ ಮಾಡಿದರೆ ನಿಮ್ಮ ಖಾತೆಯಿಂದ 20 ರೂಪಾಯಿ ಕಡಿತವಾಗಿ ನಿಮಗೆ ವಿಮೆ ರಕ್ಷಣೆ ದೊರೆಯುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಕ್ಲೈಮ್ ಹೇಗೆ ಪಡೆಯಬೇಕು? ಒಂದು ವೇಳೆ ಅಪಘಾತ ಸಂಭವಿಸಿದರೆ ಮೊದಲು ನಾವು ಯಾವ ಬ್ಯಾಂಕ್ ಖಾತೆಯಲ್ಲಿ ಈ ಪಾಲಿಸಿ ಮಾಡಿರ್ತೀವಿ ಅವರಿಗೆ ಮಾಹಿತಿ ನೀಡಬೇಕು. ಮಾಹಿತಿ ನೀಡಿದ ನಂತರ ಅವರು ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಯಾವ ಅಂತಂದರೆ DC ಅಂದರೆ ಮರಣ ಪ್ರಮಾಣ ಪತ್ರ, ಸಾವು ಸಂಭವಿಸಿದ ಸಂದರ್ಭದಲ್ಲಿ DC ಕೊಡಬೇಕಾಗತ್ತೆ. ಅದೇ ರೀತಿ ಆಸ್ಪತ್ರೆ ರಿಪೋರ್ಟ್ಗಳು ಅಂದರೆ ಹಾಸ್ಪಿಟಲ್ ರಿಪೋರ್ಟ್ಗಳನ್ನು ಕೊಡಬೇಕು.
ಯಾಕೆ ಅಂಗವೈಕಲ್ಯ ಉಂಟಾದ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಬಿಲ್ಗಳು ಬೇಕಾಗುತ್ತವೆ. ಅದೇ ರೀತಿ ಪೊಲೀಸರ ವರದಿ FIR ಕಾಪಿಗಳು ಬೇಕಾಗುತ್ತವೆ. ಈ ಎಲ್ಲ ದಾಖಲೆಗಳನ್ನ ಸಲ್ಲಿಸಿದ ನಂತರ ಅವುಗಳನ್ನು ವಿಮಾ ಕಂಪನಿ ವೆರಿಫಿಕೇಷನ್ ಮಾಡಿದ ನಂತರ ಆ ಕುಟುಂಬಕ್ಕೆ ಹಣವನ್ನು ನೀಡಲಾಗುತ್ತದೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಮಹತ್ವ ಏನಂತಂದ್ರೆ, ಒಂದು ವರ್ಷಕ್ಕೆ ಕೇವಲ 20 ರೂಪಾಯಿ ಅಂದರೆ ತುಂಬ ಕಡಿಮೆ ಹಣದಲ್ಲಿ ಈ ಯೋಜನೆಯಿಂದ ನಿಮ್ಮ ಕುಟುಂಬಕ್ಕೆ 2 ಲಕ್ಷದವರೆಗೆ ರಕ್ಷಣೆ ಸಿಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಯೋಜನೆಗೆ ನೋಂದಾಯಿಸಿಕೊಂಡು ಇದರ ಲಾಭ ಪಡೆದುಕೊಳ್ಳಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥ ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.